ರಾಮ್ಜಿ ವಿರುದ್ಧ ಜನವರಿ 5ರಿಂದ ಕಾಂಗ್ರೆಸ್ ದೇಶವ್ಯಾಪಿ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಸೊ ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಮುಂಚಿತವಾಗಿ ಪ್ಲಾನ್ ಮಾಡಿದ್ರು. ಅಧಿವೇಶನದ ಸಂದರ್ಭದಲ್ಲೇ ಹೇಳಿದ್ರು, ಇಲ್ಲ ನಾವು ಇದನ್ನು ಹೀಗೆ ಬಿಡೋದಿಲ್ಲ, ದೇಶದಾದ್ಯಂತ ಪ್ರತಿ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟವನ್ನು ಮಾಡಲಾಗತ್ತೆ ಅಂತ ನಿನ್ನೆ ಎಲ್ಲ ಮೀಟಿಂಗ್ ನಡೆದಿತ್ತು. ಅದಾದ ನಂತರ ಒಂದು ನಿರ್ಧಾರ, ಒಂದು ನಿರ್ಣಯ, ಒಂದು ರೂಪುರೇಷೆಯನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ. ಯಾವ ಥರ ಅಂತ ನೋಡೋದಾದ್ರೆ, ನರೇಗಾ ಬಚಾವೋ ಮೂಲಕ ಕಹಳೆ ಮೊಳಗಿಸೋದಕ್ಕೆ CWCಯಲ್ಲಿ ನಿರ್ಧಾರವನ್ನು ಮಾಡಿರುವಂಥದ್ದು. ಈ ಘೋಷವಾಕ್ಯದೊಂದಿಗೆ ನರೇಗಾ ಬಚಾವೋ ಈ ಘೋಷವಾಕ್ಯದೊಂದಿಗೆ ನಾವು ಎಲ್ಲ ಕಡೆಯಲ್ಲೂ ಕೂಡ ಹೋರಾಟವನ್ನು ಮಾಡ್ತೀವಿ ಅನ್ನೋ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಮನ್ರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ರದ್ದುಪಡಿಸಿ ಅದಕ್ಕೆ ಪರ್ಯಾಯವಾಗಿ ರೂಪಿಸಿರುವ VBG ರಾಮ್ಜಿ ಕಾಯ್ದೆಯ ವಿರುದ್ಧ ಜನವರಿ 5ರಿಂದ ದೇಶದಾದ್ಯಂತ ನರೇಗಾ ಬಚಾವೋ ಅಭಿಯಾನ ನಡೆಸುವುದಾಗಿ ಕಾಂಗ್ರೆಸ್ ಘೋಷಣೆ ಮಾಡಿರೋದು. ಕೇಂದ್ರ ಸರ್ಕಾರದ ಈ ಕ್ರಮ ಬಡವರನ್ನ ಹತ್ತಿಕ್ಕೋಕೆ ಜಾರಿಗೆ ತಂದ ಕಾಯ್ದೆ ಅಂತ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಏಕಾಂಗಿಯಾಗಿ UPA ಅವಧಿಯ ಕಾಯ್ದೆಯನ್ನು ನಾಶ ಮಾಡುವ ಮೂಲಕ ದೇಶದ ಪ್ರಜಾಪ್ರಭುತ್ವ ಚೌಕಟ್ಟನ್ನೇ ಧ್ವಂಸ ಮಾಡಿದ್ದಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವರು ಆರೋಪಿಸಿದ್ದಾರೆ. CW ಸಭೆಯಲ್ಲಿ ನರೇಗಾ ಯೋಜನೆ ಮರು ಜಾರಿಗೆ ಕಾಂಗ್ರೆಸ್ ಶಪಥ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೃಷಿ ಕಾಯ್ದೆ ವಿರೋಧಿ ಮಾದರಿಯಲ್ಲಿ ಹೋರಾಟಕ್ಕೆ ಕೈ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡಿದಾರಂತೆ. ಇದು ಬಡವರನ್ನ ಹತ್ತಿಕ್ಕೋಕೆ ಜಾರಿಗೆ ತಂದಂತ ಕಾಯ್ದೆ. AICC ಅಧ್ಯಕ್ಷ ಖರ್ಗೆ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿರೋದು. ಇದು ಅಪನಗದೀಕರಣ ರೀತಿ ರಾಜ್ಯಗಳ ಮೇಲೆ ದಾಳಿ ಅಂತ ರಾಹುಲ್ ಗಾಂಧಿ ಕೂಡ ಇದೇ ಸಂದರ್ಭದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡಿದರೆ, ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, AICC ಅಧ್ಯಕ್ಷರು, ನರೇಗಾ ಕೇವಲ ಯೋಜನೆ ಆಗಿರಲಿಲ್ಲ, ಅದು ಸಂವಿಧಾನ ನೀಡಿದ ಕೆಲಸ ಮಾಡುವ ಹಕ್ಕಾಗಿತ್ತು. ಅದರ ರದ್ದತಿಯಿಂದ ಜನ ಕೋಪಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಮೋದಿಯಿಂದ ಹಾಳು, ಸಂಪುಟದಲ್ಲಿ ಚರ್ಚಿಸದೆ, ಅಧ್ಯಯನ ಮಾಡದೆ, ಒಬ್ಬಂಟಿಯಾಗಿ ಮೋದಿ ನರೇಗಾ ಯೋಜನೆ ಹಾಳು ಮಾಡಿದ್ರು. ಇದನ್ನು ವಿರೋಧಿಸಿ ಹೋರಾಟವನ್ನು ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಕೂಡ ಹೇಳಿದ್ದಾರೆ. ಸೊ ಅಲ್ಲಿಗೆ CWC ಸಭೆಯಲ್ಲಿ ಇದ್ರ ಬಗ್ಗೆನೇ ಹೆಚ್ಚಿನ ನಿರ್ಣಯವನ್ನು ಕೈಗೊಂಡಿರುವಂಥದ್ದು, ಹೋರಾಟವನ್ನು ಮಾಡಬೇಕು ಅಂತ.